ಪೂರ್ಣಿಮೆಯ ಪ್ರಯುಕ್ತ ಶ್ರೀ ಶಿವಶರಣೆ ಹೇಮರಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಭಕ್ತಿ, ಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಸಂಗಮದೊಂದಿಗೆ ವಿಶೇಷ ಗುರುಪೂರ್ಣಿಮಾ ಕಾರ್ಯಕ್ರಮ ಭಕ್ತಿಭಾವದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಮುದ್ದಿಬಿಹಾಳ ಕ್ಷೇತ್ರ ಶಿಕ್ಷಣ ಸಮನ್ವಯ ಅಧಿಕಾರಿ ಶ್ರೀ ಆರ್.ಬಿ. ದಮ್ಮೂರಮಠ ಅವರು ಗುರುವಿನ ಮಹತ್ವವನ್ನು ವಿಸ್ತಾರವಾಗಿ ವಿವರಿಸಿ, ಗುರುವೇ ಜೀವನದ ನಿಜವಾದ ದಾರಿದೀಪ, ಜ್ಞಾನ, ಸಂಸ್ಕಾರ ಮತ್ತು ಸದ್ಗುಣಗಳ ಬೆಳಕನ್ನು ಹರಡುವ ಮಹಾನ್ ಶಕ್ತಿ ಗುರು ಎಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಾಂತಮ್ಮ ತಾಯಿ ಕೋಳೂರ, ಸಿಎಂ ಹಿರೇಮಠ, ಗುರುಗಳಾದ ಬೆನಾಳಮಠ ಹಾಗೂ ಶರಣೆ ಕಾಶಿಬಾಯಿ ಬಂಟನೂರು ಅವರು ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿ ಗುರುಭಕ್ತಿಯ ಸಂದೇಶ ಸಾರಿದರು. ಈ ಸಂದರ್ಭದಲ್ಲಿ ನಡೆದ ಮಹಾಪ್ರಸಾದ ಸೇವೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿಂಗನಗೌಡ ಬಿರಾದಾರ್ ದಂಪತಿಗಳು ವಹಿಸಿಕೊಂಡು ಭಕ್ತರಿಗೆ ಪ್ರಸಾದ ವಿತರಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾದರು. ನಂತರ ದಂಪತಿಗಳಿಗೆ ಸನ್ಮಾನಿಸಲಾಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಪೂಜೆ, ಆಶೀರ್ವಚನ ಹಾಗೂ ಮಹಾಪ್ರಸಾದ ಸೇವೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಬಸವರಾಜ್ ಚಳ್ಳಗಿ, SCN TV ನ್ಯೂಸ್, ತಾಳಿಕೋಟೆ. ಗುರುವಿಂದ ಮುಕ್ತಿ ಸರ್ವಜ್ಞ. ಆ ಬದುಕಿನೊಳಗ ಈ ಭಾರತೀಯ ಪರಂಪರೆಯಲ್ಲಿ ಮುಕ್ತಿಗೆ ಬಹಳ ಪ್ರಾಧಾನ್ಯವಾಗಿರ್ತಕ್ಕಂಥ ಒಂದು ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದೆ. ನಮ್ಮ ಬದುಕಿನೊಳಗ ನಾವು ಒಳ್ಳೆಯ ದಾರಿಯನ್ನು ಕಂಡುಕೊಳ್ಳಬೇಕು ಅಂತಂದ್ರೆ, ಮುಕ್ತಿ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ನಮಗೆ ಒಳ್ಳೆಯ ಮಾರ್ಗದರ್ಶಕ ಬೇಕು, ಗುರು ಬೇಕು. ಆ ಗುರು ಸಿಕ್ಕಾಗ ಆ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಈ ಕ್ಷಣ ಈ ಹುಣ್ಣಿಮೆ ಅಂತ ಅನ್ನೋದನ್ನ ಅಲ್ಲಿ ಭಾರತೀಯ ಪರಂಪರೆಯಲ್ಲಿ ಬರ್ತದೆ. ಹಾಗಾಗಿ ಇವತ್ತು ನಮ್ಮ ಬದುಕಿನಲ್ಲಿ ಅನೇಕ ಗುರುವರಿಯರಾಗಿ ಹೋಗಿರ್ತಾರೆ ಅಂತ ನಾನು ಆಗಲೇ ಹೇಳಿದೆ. ಇವತ್ತು ನಮ್ಮ ಕಲಿಸಿರ್ತಕ್ಕಂಥ ಆಧ್ಯಾತ್ಮಿಕ ಗುರು ಇರ್ಬೋದು, ಅಕ್ಷರದ ಗುರು ಇರ್ಬೋದು, ಅವನಿಗೆ ಕಾಲಿಗೆ ಎರಗಿ ತಮ್ಮ ಆಶೀರ್ವಾದ ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅಂತನ್ನುವಂಥ ಪ್ರಾರ್ಥನೆಗೈತಕ್ಕಂಥ ದಿವಸ ಈ ಬೌದ್ಧ ಪೂರ್ಣಿಮೆ ಅಂತ ಅನ್ನೋದನ್ನು ನಾವೆಲ್ಲರೂ ಬಹಳ ಆಧ್ಯಾತ್ಮಿಕವಾಗಿ ನೋಡ್ತಕ್ಕಂಥ ದಿವಸ ಇದೆ. ಹಾಗಾಗಿ ಇಡೀ ಭಾರತೀಯ ಪರಂಪರೆಯಲ್ಲಿ ಒಂದು ಮತ್ತೆ ಸರ್ವಜ್ಞ ಹೇಳ್ತಾನೆ, ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ, ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಬಂದು ಸಿರಿ ಸುರಿದು ಕೈಲಾಸ ಕರತನ ಮಲಕ ಸರ್ವಜ್ಞ. ನೋಡಿ, ಗುರುವಿನ ಸೇವೆ ಮಾಡಿದ್ರೆ, ಗುರುವನ್ನ ನೆನೆಸಿಕೊಂಡ್ರೆ, ಗುರುವಿನ ಪಾದಸ್ಪರ್ಶವನ್ನು ಮಾಡಿದ್ರೆ ಸ್ವರ್ಗ ನಮ್ಮ ಮನೆಗೆ ಬರ್ತದ ಅಂತನ್ನುವಂಥ ಮಾತನ್ನ ಸರ್ವಜ್ಞ ಮುಂದುವರೆದು ಹೇಳ್ತಾರೆ. ಹೀಗೆ ಲೀಡ್ ಕೈಂಡ್ಲಿ ಲೈಟ್ ಅಮಿಟ್ ದ ಎನ್ಸರ್ಕಲಿಂಗ್ ಗ್ಲೂಮ್ ಅಂತನ್ನುವಂಥ ಜಾನ್ ಹೆನ್ರಿಯ ಮಾತನ್ನ BM ಶ್ರೀಯರವರು ಕನ್ನಡದಲ್ಲಿ ಅನುವಾದ ಮಾಡ್ತಾರೆ. ಕರುನಾಳ ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನನ್ನುವಂತ. ನಾವೆಲ್ಲರೂ ಯಾವುದೋ ಒಂದು ಅಂಧಕಾರದಲ್ಲಿ ಮುಳುಗಿ ಬಿಟ್ಟಿರ್ತೀವಿ. ಅಂಧಕಾರದಲ್ಲಿ ಮುಳುಗಿದಾಗ, ಆ ಕತ್ತಲೆಯಲ್ಲಿ ಮುಳುಗಿದಾಗ ನನ್ನೊಳಗೊಬ್ಬ ಅರಿವಾಗಿ ಕಾಣ್ತಾನೆ. ನಾನು ಆ ಕ್ಷಣದಲ್ಲಿ ಯಾವುದೋ ಒಂದು ಪ್ರಾರ್ಥನೆಗೈದು ಬೆಳಕಿಗಾಗಿ ಅಪಹರಿಸ್ತಿರ್ತೇನೆ. ಆ ಕಂಡಾಗ, ಆ ಬೆಳಕು ಗೋಚರಿಸಿದಾಗ ಅದು ನನಗೆ ಆ ಗುರುತ್ವದ ಶಕ್ತಿಯಾಗಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ಇವತ್ತು ಒಂದು ಕಡೆ ಸರ್ವಜ್ಞ ಹೇಳ್ತಾನೆ, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲಾರರು. ಇವತ್ತು ಸಂಬಂಧಿಕರು ಹೇಗಿರ್ತಾರೆ ಅಂತಂತಂದ್ರೆ, ನಾವು ಸುಖವಾಗಿದ್ದಾಗ ಮಾತ್ರ ನಮ್ಮ ಹತ್ತಿರ ಬರ್ತಾರೆ, ನನ್ನ ಹತ್ರ ಐಶ್ವರ್ಯ ಇದ್ದಾಗ ಮಾತ್ರ ಬರ್ತಾರೆ, ನನ್ನ ಹತ್ರ ಹಣ ಇದ್ದಾಗ ಮಾತ್ರ ಬರ್ತಾರೆ.
ಆದರೆ ಅವರು ಯಾರೂ ನಮ್ಮ ಬಂಧನವನ್ನು ಕಳೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತನ್ನುವಂಥವ್ರು ಹೇಳ್ತಾನೆ. ಅದನ್ನೇ ಹೇಳ್ತಾನೆ ಮುಂದುವರೆದು. ಅಂತ ಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಶಕ್ತಿ ಗುರುವಿಗದ. ವ್ಯಾಸರು ಹೋದರೂ ಕೂಡ ಅವ್ರು ಬಿಟ್ಟು ಹೋದಂಥ ಉಸಿರುಗಳು ಅಂದ್ರೆ ನುಡಿಗಳು, ನಾಮಸ್ಮರಣೆಗಳು ಅವ್ರು ಯಾವ ಯುಗದಾಗ ಹೋದ್ರು, ಯಾವ ಯುಗದೊಳಗೆ ಹೋದ್ರು ಅನ್ನುವಂಥದ್ದನ್ನು ವಿಷಯ ಬಿಡೋನು. ಆದ್ರೆ ಇಲ್ಲಿವರೆಗೆ ನೆನಪು ಮಾತ್ರದಲ್ಲ, ಗುರುವಿನಿಕೆನ ದೊಡ್ಡದು ಯಾವುದೂ ಇಲ್ಲ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ.